ನಾವು ತಿರುಮುರುಗು ಹೇಳುವಾಗ ಸೂರ್ಯಂತೆ ಚಕ್ಷುರು ಗಚ್ಚತು ವಾತಮಾತ್ಮ ಅಲ್ವಾ ಪುರೋಹಿತ್ರೆ? ಅದೇ ಮಂತ್ರ ಅಲ್ವಾ? ಸೂರ್ಯನಲ್ಲಿ ಹೋಗಿ ಸೇರಲಿ ಆ ಶಕ್ತಿ ಎನ್ನುವಂತಹದ್ದು. ಅಂದ್ರೆ ಯಾವ ಯಾವ ಮೂಲದಿಂದ ಆ ಶಕ್ತಿಗಳು ಈ ದೇಹಕ್ಕೆ ಬಂದಿದ್ದವೋ ಅವುಗಳಿಗೆ ಹೋಗಿ ಸೇರಲಿ ಅಂತ ಹೇಳಿದ್ರು. ಕಾರಣ ಇಷ್ಟೇ, ಭಾರತೀಯ ವೈದಿಕ ಪರಂಪರೆ ಇದೆಯಲ್ಲ, ಇದು ಉಳಿದ ಎಲ್ಲ ಸಂಸ್ಕೃತಿಗಳು ಇನ್ನೂ ಉದಯವನ್ನು ಕಾಣದೇ ಇರುವ ಹಂತದಲ್ಲಿ ಜೀವನದ ಮಧ್ಯಾಹ್ನವನ್ನು ಅನುಭವಿಸ್ತಾ ಇತ್ತು. ಅದು ಅಷ್ಟು ದೀರ್ಘವಾದದ್ದು. ಹಾಗಾಗಿ ಒಂದು ಜೀವಿಯ ಜೀವನದ ವಿಧಾನವನ್ನು ಅದು ಅರ್ಥ ಮಾಡಿಕೊಂಡದ್ದು ಸದ್ಯದ ಮಟ್ಟಿಗೆ ಎಲ್ಲ ಸಂಸ್ಕೃತಿಯ ಮೂಲ ಪುರುಷರಿಗೂ ಅದು ಅರ್ಥ ಆಗುವಂತಹ ಸಂಗತಿಯಲ್ಲ. ಯಾಕೆ ಈ ಮಾತನ್ನು ಹೇಳುವಂತಹದ್ದು ಅಂತ ಕೇಳಿದರೆ, ಈ ಪ್ರಪಂಚಕ್ಕೆ ಒಂದು ಜೀವ ಬಂದ ಮೇಲೆ ಅದರ ಆತ್ಯಂತಿಕವಾದ ಅಂತಿಮವಾದಂತಹ ಯಾವುದಾದ್ರೂ ಬಯಕೆ ಇರಬೇಕಾದದ್ದು ಇದ್ದರೆ ಅದು ಯಾವುದು ಅಂತ ಕೇಳಿದರೆ ಇದು ಎಲ್ಲವದರಿಂದ ಬಿಡಿಸಿಕೊಂಡು ಹೋಗುವಂತಹದ್ದು ಅಂತ. ಹಾಗಾಗಿ ಮೋಕ್ಷ ಎನ್ನುವ ಪದ ಬಂದದ್ದಿದ್ದರೆ ಉಳಿದು ಯಾವ ಸಂಪ್ರದಾಯದಲ್ಲಿ ಸಂಸ್ಕೃತಿಯಲ್ಲಿ ಹುಟ್ಟಲಿಲ್ಲ, ಅದು ಈ ಸಂಸ್ಕೃತಿಯಲ್ಲಿ ಮಾತ್ರ ಹುಟ್ಟಿತು. ಕಾರಣ ಯಾಕೆ ಅಂತ ಕೇಳಿದರೆ, ನೀವು ಇನ್ನು ಎಷ್ಟನ್ನೇ ಬಯಸ್ತಾ ಇರಿ, ಎಷ್ಟನ್ನೇ ಪಡ್ಕೊಳ್ತಾ ಇರಿ, ನೀವು ಮತ್ತೆ ಮತ್ತೆ ಪಡೆದುಕೊಂಡ್ರೆ ಈ ಚಕ್ರದಲ್ಲಿ ಸುತ್ತಾ ಇದ್ದೀರೇ ಬಿಟ್ಟರೆ ಇದಕ್ಕಿಂತ ಮೀರಿದಂತಹ ಯಾವುದೇ ಜೀವನದ ಅವಸ್ಥೆಯನ್ನು ನೀವು ಹೊಂದಿಕೊಂಡಿಲ್ಲ. ಹಾಗಾಗಿ ಈ ಜೀವನಕ್ಕೆ ಬಂದ ಮೇಲೆ ಪಡೆದುಕೊಳ್ಳಬೇಕು ಎನ್ನುವುದು ಮಾತ್ರ ಮುಖ್ಯ ಅಲ್ಲ, ಇದು ಎಲ್ಲವುದನ್ನು ಕಳಚಿಕೊಂಡು ಬಿಡುಗಡೆ ಹೊಂದಬೇಕು ಎನ್ನುವುದು ಮುಖ್ಯ. ಹಾಗಾಗಿ ನಮ್ಮ ಸಂಸ್ಕೃತಿಯಲ್ಲೇ ಒಂದು ವಿಶಿಷ್ಟ, ಆ ದೇಹವನ್ನು ದಹನ ಮಾಡಿದರು, ದಹನ ಮಾಡಿ ಆದಮೇಲೆ ಅಲ್ಲಿ ಘನಾಂಶ ಉಳಿದದ್ದಿದ್ರೆ ಯಾವುದು? ಅದು ಅಸ್ಥಿ ಮಾತ್ರ ಅಲ್ವಾ? ಆ ಅಸ್ಥಿಯನ್ನು ಅಲ್ಲಿ ಇಡ್ಲಿಕ್ಕೆ ಕೊಡಲಿಲ್ಲ. ಅಸ್ಥಿಯನ್ನು ಸಂಚಯನ ಮಾಡಿಕೊಂಡು ಬನ್ನಿ, ಒಂದಲ್ಲ ಒಂದು ದಿವಸ ನಿಮ್ಮ ಜೀವನದಲ್ಲಿ ಗಂಗೆಯ ನೀರಿಗೆ ಹೋಗಿ ಅದನ್ನು ಬಿಟ್ಟರೆ ಮಕ್ಕಳಾಗಿ ನೀವು ಕೃತಾರ್ಥರು ಅಂದರು. ಕಾರಣ ಯಾಕೆ? ಅಸ್ಥಿಯನ್ನು ಕರಗಿಸುವಂತಹ ದೊಡ್ಡ ಸಾಮರ್ಥ್ಯ ಈ ಭೂಖಂಡದಲ್ಲಿ ಹರಿದಂತಹ ನದಿಗಳಿಗಿದ್ರೆ ಅದು ಗಂಗಾ ನದಿಗೆ. ಅಂದ್ರೆ ಅರ್ಥ ಏನು ಅಂತ ಕೇಳಿದರೆ, ಯಾವುದೇ ಅವಶೇಷವನ್ನು ಇಲ್ಲಿ ಉಳಿಸಬಾರದು ಅಂತ. ಹಾಗಾಗಿ ಪಿತೃಮೇಧದಲ್ಲಿ ಒಂದು ಮಂತ್ರ ಬರ್ತದೆ, ವೈದಿಕರು ನನ್ನ ಜೊತೆಯಲ್ಲಿದ್ದಾರೆ, ಹಾಗಾಗಿ ಧೈರ್ಯದಲ್ಲಿ ಹೇಳ್ತೇನೆ. ಉತ್ತಿಷ್ಠಾತಸ್ತನುವಗು ಸಂಭರಸ್ವ ಮೇಹಗಾತ್ರಮವಹ ಮಾ ಶರೀರಂ. ನೀನು ಈ ದಹನ ಮಾಡುವಂತಹ ಈ ಹಂತದಲ್ಲಿ ನಿನ್ನ ಶವವನ್ನು ತಂದು ಇಟ್ಟಿದ್ದೇವಲ್ಲ ಎಲೆ ಜೀವಿಯೇ, ಉತ್ತಿಷ್ಠಾತಃ ತನುವಂ ಸಂಭರಸ್ವ, ನಿನ್ನ ಎಲ್ಲ ಶರೀರದ ಭಾಗವನ್ನು ಒಟ್ಟುಗೂಡಿಸಿಕೋ. ಏನು ಮಾಡಬೇಕು? ಮೇಹಗಾತ್ರಂ ಅವಹ ಮಾ ಶರೀರಂ, ಯಾವುದೇ ಅವಯವವನ್ನು ನೀನು ಇಲ್ಲಿ ಇಟ್ಟುಕೊಳ್ಳಬೇಡ. ಕಾರಣ ಯಾಕೆ? ಇನ್ಯಾವುದೋ ಒಂದು ಆಕಾಂಕ್ಷೆ, ಇನ್ಯಾವುದೋ ಒಂದು ಆಕರ್ಷಣೆ, ಇನ್ಯಾವುದೋ ಒಂದು ಸೆಳೆತ ಎನ್ನುವಂತಹದ್ದು ಮತ್ತೆ ನಿನ್ನನ್ನು ಪ್ರಾಪಂಚಿಕವಾದ ಗತಿಯತ್ತ ಎಳೆಯುವಂತಹ ಹಂತವನ್ನು ನಿರ್ಮಾಣ ಮಾಡಿಬಿಡಬಹುದು. ಹಾಗಾಗಿ ನಿನ್ನ ಆತ್ಯಂತಿಕವಾದಂತಹ ಬಯಕೆ ಎನ್ನುವುದು ತೀರಲ್ಪಡಬೇಕು ಅಂತಾದರೆ ನೀನು ಇಷ್ಟು ದಿವಸದವರೆಗೆ ಇದು ನನ್ನದು ಎನ್ನುವುದರ ಮೇಲೆ, ಯಾವುದರ ಮೇಲೆ ನೀನು ವಿಶಿಷ್ಟವಾದ ಅಭಿಮಾನವನ್ನು ಇಟ್ಟಿದ್ಯೋ ಅದರ ಎಲ್ಲವನ್ನೂ ನಾನು ಇದೆ ಈ ಭಾಗಕ್ಕಾಗಿ ಸಮರ್ಪಣೆ ಮಾಡ್ತಾ ಇದ್ದೇನೆ ಎನ್ನುವ ಭಾವದಿಂದ ದಹನ ಮಾಡಿ ಅಂತ ಹೇಳಿದರು. ತಾತ್ಪರ್ಯ ಏನು ಅರ್ಥ ಆಗುವಂತಹದ್ದು ಅಂತ ಕೇಳಿದರೆ, ವೈದಿಕ ಸಂಪ್ರದಾಯದಲ್ಲಿ ಇಂತಹ ಔರ್ಧ್ವದೇಕ ಸಂಸ್ಕಾರವನ್ನು ಉಪದೇಶ ಮಾಡಿದ್ದರ ಮೂಲ ಉದ್ದೇಶ, ಒಂದು ಜೀವಿ ತನ್ನ ಆತ್ಯಂತಿಕವಾದ ಗತಿಯನ್ನು ಹೋಗಿ ಸೇರಬೇಕು ಅಂತಾದರೆ ಅದಕ್ಕೆ ಪ್ರತಿಬಂಧಕವಾಗಿ, ಅದಕ್ಕೆ ಮೋಹವನ್ನು ಉಂಟು ಮಾಡುವ ಒಂದಷ್ಟು ಸಂಗತಿಗಳು ಈ ಪ್ರಪಂಚದಲ್ಲಿ ಒಳೆದುಕೊಂಡು ಬರಬಾರದು. ಹಾಗಾಗಿ ನೋಡಿ, ಔರ್ಧ್ವದೇಕ ಸಂಸ್ಕಾರದಲ್ಲಿ ಎಷ್ಟೊಂದು ಧಾರ್ಮಿಕ ಅನುಷ್ಠಾನಗಳು, ದೊಡ್ಡ ದೊಡ್ಡ ಅನುಷ್ಠಾನ ಇದ್ರೂ ಸಹಿತ ಈ ಸಂಸ್ಕಾರದಲ್ಲಿ ಇಟ್ಟಷ್ಟು ದಾನಮಾನಾದಿ ಪ್ರಕ್ರಿಯೆಯನ್ನು ಉಳಿದು ಯಾವ ಪ್ರಕ್ರಿಯೆ ಇಡ್ಲಿಲ್ಲ. ಕಾರಣ ಯಾಕೆ? ಭೌತಿಕವಾದ ವಸ್ತುವಿನ ಆಕರ್ಷಣೆಯಿಂದ ಆ ಜೀವಿ ಮುಕ್ತಿಯನ್ನು ಪಡೆದುಕೊಂಡು ಹೋಗಲಿ, ಯಾವುದೋ ಒಂದು ಭೌತಿಕವಾದ ಸೆಳೆತ ಎನ್ನುವಂತಹದ್ದು ಆ ಜೀವಿಯನ್ನು ಮತ್ತೆ ತೆಗೆದುಕೊಂಡು ಬರುವುದು ಬೇಡ ಎನ್ನುವ ಒಂದೇ ಕಾರಣಕ್ಕಾಗಿ. ಆ ಹಿನ್ನೆಲೆಯಲ್ಲಿ ವೈದಿಕ ಸಂಪ್ರದಾಯ ಈ ಔರ್ಧ್ವದೇಕ ಸಂಸ್ಕಾರದ ವಿಷಯದಲ್ಲಿ ದೇಹಕ್ಕೆ ಹೀಗೆ ದಹನ ಮಾಡಿ ಎಲ್ಲವಾದಂತಹ ಅಂಶವನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡುವುದು ಅಂತಿಮವಾದ ಗತಿ ಅಂತ ಹೇಳಿದರೆ, ದೇಹ ಬಿಟ್ಟಿರುವಂತಹ ಇನ್ನೊಂದು ಚೈತನ್ಯ ಇದೆಯಲ್ಲ, ಆ ಚೈತನ್ಯ ಎನ್ನುವಂತಹದ್ದು ದೇಹದಿಂದ ಹೊರಗೆ ಹೊರಟು ಯಾವ ಸ್ಥಾನವನ್ನು ಹೋಗಿ ತಲುಪಬೇಕೋ ಆ ಸ್ಥಾನವನ್ನು ತಲುಪುವಲ್ಲಿ ಅಸಮರ್ಥವಾಗಿದೆ ಎನ್ನುವ ಕಾರಣಕ್ಕಾಗಿ ಮಕ್ಕಳಾಗಿ ನೀವು ಮುಂದಿನ ಈ ಎಲ್ಲ ಔರ್ಧ್ವದೇಕ ಸಂಸ್ಕಾರವನ್ನು ನಡೆಸಿಕೊಂಡು ಬನ್ನಿ ಅಂತ ಹೇಳುವಲ್ಲಿ ಒಂದು ವಿಶಿಷ್ಟವಾದ ಪ್ರಕ್ರಿಯೆಯನ್ನು ಉಂಟು ಮಾಡಿತ್ತು ಅಂತ ಅರ್ಥ. ಈ ಎಲ್ಲವನ್ನೂ ಸಹಿತ ಒಂದು ಒಳ್ಳೆಯದಾದಂತಹ ಜೀವನವನ್ನು ಬದುಕಿ ಒಂದು ಉತ್ತಮವಾದ ಗೃಹಿಣಿ ಪದವನ್ನು, ಒಂದು ಶ್ರೇಷ್ಠವಾದ ಮಾತೃತ್ವದ ಪದವಿಯನ್ನು ಅನುಭವಿಸಿರುವಂತಹ ನಿಮ್ಮ ತಾಯಿಯ ವಿಷಯಕ್ಕೆ ಮಕ್ಕಳಾಗಿ ನೀವು ನೆರವೇರಿಸಿದ್ದೀರಿ. ಪರಂಪರೆಯಲ್ಲಿ ಒಂದು ಮಾತಿದೆ, ಜನನ್ಯಾವರ್ಧಿತೋ ದೇಹ ಜನಕೇನ ಪ್ರಯೋಜಿತ ಸ್ವಜನೈ ಶಿಕ್ಷಿತಃ ಪ್ರೀತ್ಯ ಶೋಧಮಸ್ತಾನ್ ಪರಿತ್ಯಜೇತಂತ. ನಾವು ಈಗ ಹೀಗೆ ನಿಂತುಕೊಂಡಿದ್ದೇವೆ ಅಂದರೆ ನಮ್ಮ ತಂದೆ ತಾಯಿಯರು, ನಮ್ಮ ಬಂಧು ಬಾಂಧವರು, ಇವರು ಎಲ್ಲವರ ಸಹಕಾರ ಎನ್ನುವಂತಹದ್ದು ಹೀಗಿದೆ. ಹಾಗಾಗಿ ತಾಯಿಯಿಂದ ಬೆಳೆದ ದೇಹ, ತಂದೆಯಿಂದ ಬಂದ ದೇಹ, ಸ್ವಜನರಿಂದ ಅತ್ಯಂತ ಪ್ರೀತಿಯಿಂದ ಶಿಕ್ಷಣವನ್ನು ಕೊಟ್ಟು ಬೆಳೆಸಿದಂತಹ ದೇಹ ಆದದ್ದರಿಂದ ಈ ದೇಹವನ್ನು ಹೊತ್ತುಕೊಂಡಿರುವ ನಮಗೆ ಆ ಮೂರೂ ಜನರ ಜೊತೆಯಲ್ಲಿ ಒಂದು ಋಣ ಇರ್ತದೆ. ಹಾಗಾಗಿ ಅದು ಎಂತಹ ಋಣ ಅಂತ ಕೇಳಿದರೆ, ಅವರೆಲ್ಲ ನಾವು ಅಸಹಾಯಕರಾಗಿದ್ದಾಗ ನಮಗೆ ಮಾಡಿದ ಸಹಾಯ.
ಇಂತಹ ಸಹಾಯವನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಂಡು ಋಣ ತೀರಿಸಬೇಕು ಅಂತಾದರೆ ನಮ್ಮ ತಂದೆಯೋ ತಾಯಿಯೋ ಮರಣ ಹೊಂದಿ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಇರ್ತಾರಲ್ಲ, ಅಂತಹ ಅಸಹಾಯಕ ಸ್ಥಿತಿಯಿಂದ ದಾಟಿಸುವಂತಹ ಕೆಲಸವನ್ನು ಮಕ್ಕಳಾಗಿ ನಾವು ಮಾಡಬೇಕಾಗಿದೆ. ಅದು ನಮ್ಮ ಕರ್ತವ್ಯ. ಇದು ಲೋಕಸಿದ್ಧವಾದಂತಹ ಸಂಗತಿಯೂ ಹೌದು. ಅಂತಹ ಒಂದು ಸಂಗತಿಯನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಮಕ್ಕಳಾದಂತಹ ನೀವು ಆ ತಾಯಿಯ ಚೇತನಕ್ಕೆ ಸದ್ಗತಿಯನ್ನು ಕರುಣಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ಒಂದು ಅಪೂರ್ವವಾದಂತಹ ಇಂತಹ ಔರ್ಧ್ವದೇಕ ಸಂಸ್ಕಾರವನ್ನು ಶಾಸ್ತ್ರೋಕ್ತವಾದಂತಹ ವಿಧಾನದಲ್ಲಿ ನೆರವೇರಿಸಿದ್ದೀರಿ. ಆಕೆ ತನ್ನ ಜೀವನದಲ್ಲಿ ಗಳಿಸಿಕೊಂಡಂತಹ ಪುಣ್ಯ ವಿಶೇಷತೆ, ಮಕ್ಕಳಾಗಿ ನೀವು ಮಾಡಿರುವಂತಹ ಈ ಔರ್ಧ್ವದೇಕ ಸಂಸ್ಕಾರದ ಪ್ರಭಾವ, ಈ ಎರಡೂ ಸೇರಿ ಕರ್ಮಾಧ್ಯಕ್ಷನಾದ ಮಹಾವಿಷ್ಣುವು ಆ ಜೀವಿಗೆ ಸದ್ಗತಿಯನ್ನು ಕರುಣಿಸುವಲ್ಲಿ ಸಮರ್ಥವಾಗಿದೆ. ಆ ಜೀವಿ ತನ್ನೆಲ್ಲ ಯಾವ ಆದರ್ಶವನ್ನು ಈ ಮನೆಯಲ್ಲಿ ಜೀವನವನ್ನು ಸಾಗಿಸುವಾಗ ವ್ಯಕ್ತಪಡಿಸಿದನೋ ಆ ಎಲ್ಲ ಆದರ್ಶಗಳು ಸಹಿತ ಈ ಮನೆಯಲ್ಲಿ ಶಾಶ್ವತವಾಗಿ ಒಳಿದುಕೊಂಡು ಬರಲಿ. ಆ ಎಲ್ಲ ಹಿರಿಯ ಚೇತನಗಳ ಆಶೀರ್ವಾದ ನಿಮ್ಮ ಮೇಲೆ ಇದ್ದು ನೀವು ಉತ್ತಮವಾದಂತಹ ಬದುಕನ್ನು ಕಾಣುವಂತಾಗಲಿ. ನೀವು ಇವತ್ತು ಏನು ವಿಶೇಷವಾದಂತಹ ನೇತ್ರದಾನದ ಇತ್ಯಾದಿ ಸಂಗತಿಗಳನ್ನು ವ್ಯಕ್ತಪಡಿಸಿದ್ದೀರೋ, ಸಮಾಜ ಎಲ್ಲವೂ ಚಿಂತನೆ ಮಾಡಬೇಕಾದ ವಿಷಯ. ಈ ಸಮಾಜ ಎಲ್ಲವೂ ಚಿಂತನೆ ಮಾಡುವಾಗ ಇದನ್ನು ಧಾರ್ಮಿಕವಾಗಿ ಚಿಂತನೆ ಮಾಡಬೇಕು ಅಂತಾದರೆ ಧರ್ಮಪೀಠ ಎನ್ನುವಂತಹದ್ದರ ನಡುವೆ ಇದರ ಚಿಂತನೆ ಆಗಬೇಕು. ಕಾರಣ ಯಾಕೆ? ಪ್ರಯೋಗಗಳಲ್ಲಿ ತೊಡಕು ಬರುವಂತಹ ಅನೇಕ ಸಂಗತಿಗಳಿವೆ. ಉದಾಹರಣೆಗೆ ನಿಮ್ಮ ಆಚಾರ್ಯರಿಗೆ ಅರ್ಥ ಆಗ್ತದೆ, ದಕ್ಷಿಣೆ ಅಕ್ಷ್ಣಿ ಜುಹೋತಿ, ವಾಮೆ ಅಕ್ಷ್ಣಿ ಜುಹೋತಿ ಅಂತ. ಶವಕ್ಕೆ ಆ ಕಣ್ಣಿನಲ್ಲಿ 2 ತುಪ್ಪದ ಆಹುತಿಯನ್ನು ಕೊಡಬೇಕು ಎನ್ನುವ ಸಂದರ್ಭಗಳೆಲ್ಲ ಇವೆ. ನಮಗೆ ಶಾಸ್ತ್ರ ಓದಿದವರಿಗೆ ಆಗುವ ದೊಡ್ಡ ತೊಡಕು ಏನು ಅಂತ ಕೇಳಿದರೆ, ಅಕ್ಷಿಸ್ಥಾನೇ ಜುಹೋತಿ ಅಂತಿಲ್ಲ, ಕಣ್ಣಿನ ಜಾಗದಲ್ಲಿ ಹೋಮ ಮಾಡಬೇಕು ಅಂತ ಇದ್ದದ್ದಲ್ಲ, ಅಲ್ಲಿ ಇರುವಂತಹದ್ದು ಅಂತ ಅರ್ಥ. ಹಾಗಾಗಿ ಅವಕ್ಕೆಲ್ಲ ಏನು ಸಮಾಧಾನವನ್ನು ಪಡೆಯಬೇಕು ಎನ್ನುವಂತಹದ್ದು ಶಾಸ್ತ್ರದಲ್ಲಿ ಇರದೇ ಇರುವುದರಿಂದ ನಾನು ಲೋಕೋಪಕಾರವೋ ಲೋಕಕ್ಕೆ ಆಗುವಂತಹ ದೊಡ್ಡ ಸಹಾಯವೋ ಅದರ ಕುರಿತು ನಾನು ನಿರಾಕರಣೆ ಮಾಡುವಂತಹದವನಲ್ಲ. ಆದರೆ ಶಾಸ್ತ್ರಕ್ಕೆ ಹೇಗೆ ಸಮನ್ವಯಗೊಳಿಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಇಡೀ ಸಮಾಜ ಚಿಂತನೆ ಮಾಡಬೇಕಾದಂತಹ ಸಂಗತಿ ಆದದ್ದರಿಂದ ಈ ಔರ್ಧ್ವದೇಕ ಸಂಸ್ಕಾರದಲ್ಲಿ ನಾವು ನಿಷ್ಠೆಯನ್ನು ಇಟ್ಟಿದ್ದೇವೆ ಅಂತಾದರೆ, ಇಂತಹ ಸಂಸ್ಕಾರಗಳು ಗತಿಸಿದ ಚೇತನಕ್ಕೆ ಬೇಕು ಎನ್ನುವುದು ನಮ್ಮ ಭಾವನೆ ಅಂತಾದರೆ, ಈ ಭಾವನೆಯ ಜೊತೆಯಲ್ಲಿ ಇದನ್ನು ಒಳಿಸಿಕೊಂಡು ನಮ್ಮದಾದಂತಹ ಕೆಲಸವನ್ನು ಮಾಡಬೇಕು ಅಂತಾದರೆ ಧರ್ಮಪೀಠ ಇದೆ. ಧರ್ಮಪೀಠಕ್ಕೆ ಈ ವಿಷಯವನ್ನು ಅವಗಾಹನೆಗೆ ತರಬೇಕು. ಧರ್ಮಪೀಠ ಅದನ್ನು ಏನು ಚಿಂತನೆ ಮಾಡ್ತದೆ ಎನ್ನುವುದನ್ನು ನಾವೆಲ್ಲ ಕಾದು ನೋಡೋಣ ಎನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ, ವೈದಿಕರಾದ ನಾವೆಲ್ಲರೂ ನಿಮ್ಮ ತಾಯಿಯ ಗತಿಸಿದ ಚೇತನಕ್ಕೆ ಉತ್ತಮೋತ್ತಮ ಗತಿಯನ್ನು ಪರಮಾತ್ಮ ಕರುಣಿಸಲಿ, ನಿಮಗೆಲ್ಲವರಿಗೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ ಅಂತ ಮತ್ತೊಮ್ಮೆ ಸಾಂಗತೆಗಾಗಿ ನೀಡಿರುವಂತಹ ದಾನಮಾನಾದಿಗಳಿಂದ ಸಂತೃಪ್ತರಾಗಿ ನಾವು ಸತ್ಯಾಸಂತು ಯಜಮಾನಸ್ಯ ಕಾಮ ಅಂತ ಹೇಳ್ತೇವೆ. ಅಣ್ಣೆ ನಮಸ್ಕಾರ.